ಕಾಮಣ್ಣ ಗೋಲ್ ಗೋಪಿ ಬಾಯ ಬಿತ್ತಲ್ಲ. ಏನೇನು ಕೂತಾಕ್ರೆ ಏನು ಬಟ್ಟೆ ಅಂದ್ರೆ ಇನ್ನೊಂದ್ಸತಿ ಶಿವಾಚಾರ ವೈಶ್ಯ ಮಂಡಳಿ ಶಿಡ್ಲಘಟ್ಟ. ಈ ಸ್ಥಳದಲ್ಲಿ ನಾವು ಸುಮಾರು ವರ್ಷಗಳ ಹಿಂದೆಯಿಂದ ಇಲ್ಲಿ ಒಂದು ಹೋಳಿ ಹಬ್ಬವನ್ನು ವಿಶೇಷವಾಗಿ ಆಚರಿಸ್ಕೊಂಡು ಬರ್ತಾ ಇದ್ದೇವೆ. ನಮ್ಮ ಪೂರ್ವಿಕರು ಸಹ ಇಲ್ಲಿ ತುಂಬಾ ವಿಜೃಂಭಣೆಯಿಂದ ಈ ಹಬ್ಬವನ್ನು ಆಚರಿಸ್ತಾ ಇದ್ರು. ಉತ್ತರ ಭಾರತದಲ್ಲಿದ್ದಂಥ ಈ ಹಬ್ಬವನ್ನ ನಾನು ದಕ್ಷಿಣ ಭಾರತದಲ್ಲಿ ಈ ಊರಿನಲ್ಲೇ ಮೊಟ್ಟ ಮೊದಲನೇ ಬಾರಿಗೆ ಇಷ್ಟು ವಿಜೃಂಭಣೆಯಿಂದ ಆಚರಿಸಿದ್ದನ್ನು ನೋಡಿದ್ದು. ಅಂದ್ರೆ ಪ್ರತಿ ಬಾರಿ 3 ದಿನಗಳ ಕಾಲ ಈ ಹಬ್ಬವನ್ನ ಇಲ್ಲಿ ಆಚರಿಸಲಾಗುತ್ತದೆ. ಬುಧವಾರ ಕಾಮಣ್ಣನನ್ನ ಪ್ರತಿಷ್ಠಾಪನೆ ಮಾಡ್ತಾರೆ. ಯುವಕ ಮಂಡಳಿ ಮತ್ತು ಮಹಿಳಾ ಮಂಡಳಿಯವರ ಸಹಯೋಗದೊಂದಿಗೆ ಮಾತೃ ಮಂಡಳಿಯವರು ಈ ಕಾರ್ಯಕ್ರಮವನ್ನ ನೆರವೇರಿಸ್ತಾರೆ. ಮೊದಲನೇ ದಿನ ಕಾಮಣ್ಣನ ರತಿ ಗೊಂಬೆಗಳನ್ನ ಪ್ರತಿಷ್ಠಾಪನೆ ಮಾಡಿ 3 ದಿನವೂ ಆ ರತಿ ಗೊಂಬೆಗಳಿಗೆ ವಿಶೇಷವಾಗಿ ಅಲಂಕರಿಸಿ ಬಣ್ಣ ಬಣ್ಣದ ಸೀರೆಗಳಿಂದ ಪ್ರತಿಷ್ಠಾಪನೆ ಮಾಡಿ ಮೆರವಣಿಗೆಯೊಂದಿಗೆ ದೇವಸ್ಥಾನದ ಮುಂಭಾಗದಲ್ಲಿ ಪೂಜೆ ಸಲ್ಲಿಸಲಾಗುತ್ತದೆ. ಒಂದೊಂದು ರೀತಿಯ ವಿಶೇಷ ಕಾರ್ಯಕ್ರಮಗಳನ್ನ ನಡೆಸಲಾಗುತ್ತದೆ. ತುಂಬಾ ಹಿಂದೆ ಹರಿಕತೆ ನಡೆಸುವುದು, ಬೇರೆ ಬೇರೆ ಪಾತ್ರಗಳ ಅಂದ್ರೆ ಪುರಾಣ ಕಾಲದ ಪಾತ್ರಗಳನ್ನ ಅನುಸರಿಸಿ ಆ ರೀತಿ ಮಾತನಾಡುವುದು, ಆ ರೀತಿ ಎಲ್ಲ ಮಾಡ್ತಿದ್ರು. ಇತ್ತೀಚಿನ ದಿನಗಳಲ್ಲಿ ವೇಷಗಳನ್ನ ತೊಟ್ಟು ಮೆರವಣಿಗೆ ಬರೋದು. ಹಿಂದಿನ ದಿನ ಅಂದ್ರೆ ಕೊನೆಯ ದಿನದ ಹಿಂದಿನ ದಿನ ಗಂಡು ಮಕ್ಕಳೆಲ್ಲ ಹೆಣ್ಣು ಮಕ್ಕಳ ವೇಷ ಧರಿಸಿ ಆರತಿಯೊಂದಿಗೆ 2 ಬೀದಿಗಳಲ್ಲಿ ಮೆರವಣಿಗೆ ಬರ್ತಾರೆ. 3ನೇ ದಿನ ಕಾಮಣ್ಣ ಮತ್ತು ರತಿ ಗೊಂಬೆಗಳ ಮೆರವಣಿಗೆಯನ್ನು ಮಾಡಿ ನಮ್ಮ ನಗರೇಶ್ವರ ದೇವಾಲಯದ ಮುಂಭಾಗದಲ್ಲಿ ಆ ಕಾಮದಹನವನ್ನ ಮಾಡಿ ಪೂಜೆಯನ್ನ ಸಲ್ಲಿಸಲಾಗುತ್ತದೆ. ಪೂಜಾ ಕಾರ್ಯಕ್ರಮದಲ್ಲಿ ಎಲ್ಲರೂ ಅಂದ್ರೆ ಮಹಿಳೆಯರು, ಮಹನೀಯರು, ಮಕ್ಕಳು ಎಲ್ಲರೂ ಒಟ್ಟಾಗಿ ಸೇರಿ ಬಣ್ಣಗಳನ್ನ ಎರಚಿ ಆಚರಿಸುವುದರ ಮೂಲಕ ಈ ಹಬ್ಬವನ್ನ ಆಚರಿಸಲಾಗ್ತಾ ಇದೆ. ತುಂಬಾ ವಿಜೃಂಭಣೆಯಿಂದ ಇಲ್ಲಿ ಆಚರಿಸಲಾಗ್ತಾ ಇದೆ.